ನಾಮಿನೇಷನ್ ಪ್ರಕ್ರಿಯೆ. ಮೋನಿತಾಶ್ರೀ ಯಾರನ್ನು ನಾಮಿನೇಟ್ ಮಾಡ್ತೀರಾ? ಬಿಗ್ ಬಾಸ್ ನಾನು ವೇದಾಂತ ನಾಮಿನೇಟ್ ಮಾಡ್ತೀನಿ. ಯಾಕೆಂದರೆ ಅವ್ನಿಗೆ ಯಾವಾಗಲೂ ನನ್ನ ವಾಚ್ ಮೇಲೆ ಕಣ್ಣಿರುತ್ತೆ, ನನ್ನ ಮೇಕಪ್ ಬಾಕ್ಸ್ ನಾನು ಏನೇನು ಇರ್ತೀನಿ ಎಲ್ಲಾದ್ರ ಮೇಲೂ ಕಣ್ಣಿರುತ್ತೆ. ನಾನು ಒಂದು ಕ್ಲಿಪ್ ಬಿಡೋಂಗಿಲ್ಲ. ಬಿಗ್ ಬಾಸ್ ಎಲ್ಲನೇ ಎತ್ಕೊಟ್ಟೈತಾರೆ. ಇವತ್ತಾನೆ ನಾನು ಕಾಜಲ್ ಹಾಳು ಮಾಡೋಣ ಬಿಗ್ ಬಾಸ್, ನಂಗೆ ಒಂದು ಹೊಸದು ಕೊಡಿಸೋದು ತನಕ ಅವನೇ ನಾಮಿನೇಟ್ ಆಗಿರ್ಬೇಕು ಅಷ್ಟೇ ಬಿಗ್ ಬಾಸ್. ಥ್ಯಾಂಕ್ ಯು. ವೇದಾಂತ್, ನೀವು ಯಾರನ್ನು ನಾಮಿನೇಟ್ ಮಾಡ್ತೀರಾ? ನಾವು ಮೋನಿನ ಮಾಡ್ತೀವಿ. ಯಾಕೆ? ಕಾರಣ ತುಂಬ ಟಾರ್ಚರ್ ಕೊಡ್ತಾಳೆ. ನಂಗೆ ನಮ್ಮ ತಡ್ಕೊಳಕ್ಕಾಗಲ್ಲ. ನೆನ್ನೆಯಿಂದ ಟಾರ್ಚರ್ ಕೊಡ್ತಾಳೆ. ಥ್ಯಾಂಕ್ ಯು ಬಿಗ್ ಬಾಸ್. ನಾವು ಮೋನಿತನ್ ಮಾಡ್ತೀವಿ. ಕಾರಣ ಏನು ಅಂದರೆ ಅವರು ಯಾವಾಗಲೂ ಊದ್ಕೊಂಡಂಗೆ ಇರ್ತಾರೆ, ಅದಕ್ಕೆ ಅವ್ರನ್ನ ನಾಮಿನೇಟ್ ಮಾಡ್ತೀವಿ. ನಾವು ವೇದಾಂತ್ ಅವ್ರನ್ನ ನಾಮಿನೇಟ್ ಮಾಡ್ತೀವಿ. ಕಾರಣ ಬಂದು ಅವರು ನಾವು ಹೇಳ್ದಂಗೆ ಮಾತನ್ನು ಕೇಳುವುದಿಲ್ಲ, ಅದಕ್ಕೆ. ಬಿಗ್ ಬಾಸ್ ನಾಮಿನೇಟ್ ಮಾಡ್ತೀರಾ? ಬಿಗ್ ಬಾಸ್ ನಾನು ರಕ್ಷಿತಾರನ್ನ ನಾಮಿನೇಟ್ ಮಾಡ್ತೀನಿ. ಬಿಗ್ ಬಾಸ್ ನನಗೆ ಟಾರ್ಚರ್ ಕೊಡ್ತಾರೆ, ಮನೇಲಿ ಇರೋಕ್ಕಾಗಲ್ಲ. ಬಿಗ್ ಬಾಸ್ ಮೆಂಟಲಿ ಟಾರ್ಚರ್ ಕೊಡ್ತಾರೆ. ಬಿಗ್ ಬಾಸ್ ಅವ್ರ ಮನೆಯಿಂದ ಹೊರಗಡೆ ಹೋದ್ರೆ ನಾನು ಸ್ವಲ್ಪ ನೆಮ್ಮದಿಯಾಗಿರ್ತೀನಿ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಪ್ರಶ್ನೆ ವೇದಾಂತ್. ಪ್ರಶ್ನೆ ನಾನು ಏನು ಮಾಡ್ತೀನಿ ನಿನಗೆ ಅಂತ. ಓಕೆ. ನಾನು ನಿನ್ಗೆ ಏನು ಮಾಡ್ತೀನಂತ. ನೀನು ನಂಗೇನು ಮಾಡಲ್ಲ. ಸಲ ಮೋನಿತಾಶ್ರೀನ ಮೊದಲು ನಾಮಿನೇಟ್ ತಗೋತಾ ಇದ್ದೀನಿ. ಕಾರಣ ಅವಳಿಗೆ ಹೊಸ ಮಮ್ಮಿ ಬೇಕು ಅಂತ ಹಳೆ ಮಮ್ಮಿಗೆ ತುಂಬ ಟ್ರಿಗರ್ ಮಾಡಿ ತುಂಬ ಮನ ನೋಯಿಸ್ತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಅವಳನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕೊನೆಯದಾಗಿ ವೇದಾಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಕಾರಣ ಅವನು ಮಮ್ಮಿ ಅಂತಿದ್ದವನು ಇವಾಗ ಮಮ್ಮಿ ಮೇಲೆ ಜ್ಞಾನನೇ ಇಲ್ಲ. ಬಿಗ್ ಬಾಸ್ ಅವ್ನಿಗೇನಾದರೂ ಬೇಕಾದರೆ ಮಾತ್ರ ಮಮ್ಮಿ ಅಂತಾನೆ, ಯಾರಿಗಾರ ಹೊಡಿಬೇಕಾದ್ರೆ ಮಮ್ಮಿ ಅಂತಾನೆ ಅಷ್ಟೇ, ಇಲ್ಲಾಂದರೆ ಮಮ್ಮಿನ ನೆನೆಸ್ಕೊಳ್ಳೋದೇ ಇಲ್ಲ, ಫೋನಲ್ಲೇ ಮಾತಾಡಲ್ಲ. ಅದಕ್ಕೆ ಅವನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್.